ನಮಸ್ಕಾರ, ಸುಮನ್ ಟಿವಿ ಕನ್ನಡಕ್ಕೆ ಸ್ವಾಗತ. ನಾನು ಶ್ರೀರಾಜ್ ಬಕ್ಪಾಡಿ. HD ಕುಮಾರಸ್ವಾಮಿ ಅವರು ಬೇಸರ ಮಾಡ್ಕೊಂಡಿದ್ದಾರಂತೆ. ಯಾಕೆ, ಏನು, ಎತ್ತ ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿಸ್ತಾ ಹೋಗ್ತೀನಿ. ವಿಧಾನ ಪರಿಷತ್ನ ಚುನಾವಣೆಗೆ ಬಿಜೆಪಿ ಮತ್ತು JDSನಿಂದ ಕಾಂಗ್ರೆಸ್ಗೆ ಅಡ್ಡಮತದಾನ ಆಗಿದೆಯಲ್ಲ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿ ಒಂದು ಸತ್ಯಶೋಧನಾ ಸಮಿತಿಯನ್ನು ರಚನೆ ಮಾಡಿದೆ. ಆ ಸತ್ಯಶೋಧನಾ ಸಮಿತಿ ಈಗ ರಾಜ್ಯಾಧ್ಯಕ್ಷರಿಗೆ ವರದಿಯನ್ನು ಒಪ್ಪಿಸಿದೆ. ವರದಿಯಿಂದ ತಿಳಿದು ಬಂದಿರುವಂತಹ ಅಂಶ ಈಗ JDS ಮುನಿಸಿಗೆ ಕಾರಣ ಆಗಿದೆ ಅನ್ನೋದಾಗಿ ತಿಳಿದು ಬರ್ತಿದೆ. ಮುಖ್ಯವಾಗಿ ಕುಮಾರಸ್ವಾಮಿ ಅವರ ಮುನಿಸಿಗೆ ಕಾರಣ ಆಗಿದೆಯಂತೆ. ಮುನಿಸ್ ಆಗಿದೆ ಹೌದು, ಬೇಸರಗೊಂಡಿದ್ದಾರೆ ಹೌದು, ಆದರೆ ಕುಮಾರಸ್ವಾಮಿ ಅವರಿಗೆ ಏನು ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇದೆ ಅನ್ನುವಂಥ ಪ್ರಶ್ನೆ ಉದ್ಭವ ಆಗುತ್ತಲ್ಲ. ನಿಜಕ್ಕೂ ಯಾವುದನ್ನು ಕೂಡ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗದೇ ಇರುವಂತಹ ಪರಿಸ್ಥಿತಿಯಲ್ಲಿ ಕುಮಾರಸ್ವಾಮಿ ಅವರು ಇದ್ದಾರೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಮೈತ್ರಿ ಪಕ್ಷಗಳು, ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವ ಸಂಪುಟದಲ್ಲಿ ಈಗ ಸಚಿವರಾಗಿದ್ದಾರೆ. ಹಾಗಾಗಿ ಏನೇ ರಾಜ್ಯ ಬಿಜೆಪಿಯ ಬಗ್ಗೆ ಮುನಿಸಿದ್ರು, ಬೇಸರ ಇದ್ರು, ಸಿಟ್ಟಿದ್ರು ಕೂಡ ತಮ್ಮೊಳಗೆ ಅದ್ಮಿಟ್ಕೊಳ್ಬೇಕಾಗಿರುವಂಥ ಪರಿಸ್ಥಿತಿಯಲ್ಲಿ ಕುಮಾರಸ್ವಾಮಿ ಅವರಿದ್ದಾರೆ. ತಮ್ಮ ರಾಜಕೀಯ ಅನಿವಾರ್ಯತೆಗೋಸ್ಕರವಾಗಿ, ಪಕ್ಷದ ಅಸ್ತಿತ್ವಕ್ಕಾಗಿ, ತಮ್ಮ ರಾಜಕೀಯದ ಅಸ್ತಿತ್ವಕ್ಕಾಗಿ ಬೇರೆ ಬೇರೆ ಪಕ್ಷಗಳ ಜೊತೆಗೆ, ಅಂದರೆ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ನ ಜೊತೆಗೆ, ಆಮೇಲೆ BJPಯ ಜೊತೆಗೆ ಮೈತ್ರಿ ಮಾಡ್ಕೊಳ್ತಾ ಇದ್ರು ಅವರು. ಈಗ ನಮ್ಮ ರಾಜ್ಯದಲ್ಲಿ BJPಯ ಜೊತೆಗೆ ಮೈತ್ರಿ ಮಾಡ್ಕೊಂಡಿದ್ದಾರೆ. ಬೇರೆ ಬೇರೆ ಕಾರಣಗಳಿದೆ, ಬೇರೆ ಬೇರೆ ಉದ್ದೇಶಗಳಿದೆ, ಎಲ್ಲವೂ ಕೂಡ ನಿಮ್ಗೆ ಗೊತ್ತಿದೆ. ನಾನು ಅದನ್ನು ಪ್ರತ್ಯೇಕಿಸಿ ಹೇಳಬೇಕಂತ ಏನಿಲ್ಲ. ಕುಮಾರಸ್ವಾಮಿ ಅವರು ಈಗ ತನ್ನ ಸಿಟ್ಟನ್ನು, ತನ್ನ ಕೋಪವನ್ನು, ತನ್ನ ಮುನಿಸನ್ನು ನೇರವಾಗಿ ಹೈಕಮಾಂಡ್ ಮುಂದೆ ಹೇಳೋದಕ್ಕೆ ಸಾಧ್ಯ ಇದೆಯಾ? ಖಂಡಿತವಾಗಿಲ್ಲ. ಹೇಳಿದ್ರೆ ಅವರ ಸಚಿವಗಿರಿ ಕಳೆದುಕೊಳ್ಬೇಕಾಗತ್ತೆ. ಇಲ್ಲಿ ಮುಖ್ಯವಾಗಿ ನಾವು ಅದನ್ನು ಗಮನಿಸಬೇಕಾಗತ್ತೆ. ಇದ್ದಂತಹ ಸ್ಥಾನಮಾನವನ್ನು ಕೂಡ ಕಳೆದುಕೊಳ್ಬೇಕಾಗತ್ತೆ. ನೋಡಿ, BJPಯ ನಾಯಕರ ಹಿಡಿತವನ್ನು ಸಾಧಿಸುವುದಕ್ಕೆ ಕುಮಾರಸ್ವಾಮಿಯವರು ಅನೇಕ ಪ್ರಯತ್ನವನ್ನು ಮಾಡಿದ್ರು. ನಮ್ಮ ಮೈತ್ರಿ ಪಕ್ಷಕ್ಕೆ ಒಂದು ಸಮನ್ವಯ ಸಮಿತಿಯನ್ನು ಮಾಡೋಣ ಅನ್ನುವಂಥ ಲೆಕ್ಕಾಚಾರದಲ್ಲಿ ಎಲ್ಲ ರೀತಿಯಲ್ಲಿ ಮಾಡಿದ್ರು. ಆ ಮುಖ್ಯವಾಗಿ BJPಯ ನಾಯಕರನ್ನ ಹಿಡಿತದಲ್ಲಿ ಇಟ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡಿದ್ರು. ಕೇಂದ್ರದಲ್ಲಿ ನಾನು ಹೇಗೂ ಸಚಿವನಾಗಿದ್ದೇನೆ, ರಾಜ್ಯದ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮೈತ್ರಿ ಪಕ್ಷಗಳಲ್ಲಿ ರಾಜಕಾರಣ ಮಾಡುವಂಥ ಸಂದರ್ಭದಲ್ಲಿ ನನ್ನ ನೇತೃತ್ವದಲ್ಲಿಯೇ ಮುಂದಿನ 2 ಚುನಾವಣೆಗಳನ್ನು ಎದುರಿಸುವಂಥ ಲೆಕ್ಕಾಚಾರದಲ್ಲಿ ಎಲ್ಲ ಪ್ರಯತ್ನವನ್ನು ಮಾಡಿದ್ರು. ಬಟ್ ಅದು ಯಾವುದು ಕೂಡ ವರ್ಕೌಟ್ ಆಗಿಲ್ಲ. ಕೇಂದ್ರ BJP ಅಂದರೆ ನರೇಂದ್ರ ಮೋದಿ ಅವರು ಮತ್ತು ಅಮಿತ್ ಶಾ ಅವರು ನಿಮ್ಮ ಅನಿವಾರ್ಯತೆ ನಮಗೀಗ ಇಲ್ಲ ಅನ್ನುವುದನ್ನು ನಿರಂತರವಾಗಿ JDSಗೆ ತಿಳಿಸ್ತಾ ಬಂದರು. ಬಟ್ JDS ಅದನ್ನು ಅರ್ಥ ಮಾಡ್ಕೊಂಡಿಲ್ಲ. ದೇವೇಗೌಡರು ರಾಜ್ಯಸಭೆಯ ಟಿಕೆಟನ್ನು ಮತ್ತೆ ಕೇಳಿದರು. ದೇವೇಗೌಡರಿಗೆ ರಾಜ್ಯಸಭೆಯ ಟಿಕೆಟನ್ನು ನಿರಾಕರಿಸಿದ್ದ ಬೆನ್ನಲ್ಲೇ JDS ಅರ್ಥ ಮಾಡ್ಕೊಳ್ಬೇಕಿತ್ತು BJPಗೆ ನಮ್ಮ ಅನಿವಾರ್ಯತೆ ಮುಗಿದಿದೆ ಅಂತ. ಬಟ್ JDS ಇನ್ನೂ ಕೂಡ ಅದನ್ನು ಅರ್ಥ ಮಾಡ್ಕೊಂಡಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. BJPಗೆ ಈಗ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಪಕ್ಷಗಳಿಂದ ಬಂದು ಸೇರ್ಕೊಂಡಿರುವಂತಹ ಕಾರಣಕ್ಕೋಸ್ಕರವಾಗಿ JDSನ ಮೈತ್ರಿ ಅಗತ್ಯ ಇಲ್ಲ ಅನ್ನೋದನ್ನು ಪರೋಕ್ಷವಾಗಿ JDSಗೆ BJP ಹೈಕಮಾಂಡ್ ತಿಳಿಸ್ತಾನೇ ಬಂದಿದೆ. ಬಟ್ ಹಾಗಂತ ಇವರನ್ನ ಸಚಿವ ಸ್ಥಾನದಿಂದ ತೆಗೆದು ಹಾಕ್ತಾರೆ ಅಂತ ಈಗಲೇ ಹೇಳೋದಕ್ಕೆ ಸಾಧ್ಯ ಇಲ್ಲ. ಬಟ್ ಈ ಅಡ್ಡಮತದಾನದ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ JDS ಮುಖಂಡರು ಮತ್ತು ಮುಖ್ಯವಾಗಿ ಕುಮಾರಸ್ವಾಮಿ ಅವರು ಬೇಸರ ಮಾಡ್ಕೊಂಡಿದ್ದಾರಲ್ಲ, ಆ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ವರದಿ ಏನು BJP ರೆಡಿ ಮಾಡ್ಕೊಂಡಿದ್ದಾರಲ್ಲ, ಆ ವರದಿ ಹೈಕಮಾಂಡ್ಗೆ ತಲುಪಿದಾಗ ಹೈಕಮಾಂಡ್ನವರು ಏನಾದರೂ ಕ್ರಮವನ್ನು ತೆಗೆದುಕೊಳ್ಬೋದಾ, ಈ ಮೈತ್ರಿ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಏನು ಮುಂದಿನ ಶಿಸ್ತು ಕ್ರಮ ತೆಗೆದುಕೊಳ್ಳುತ್ತೆ ಅನ್ನೋದ್ರ ಬಗ್ಗೆ ಈಗ ಕುತೂಹಲ ಕಾಡ್ತಾ ಇದೆ, ಕುತೂಹಲ ಸೃಷ್ಟಿಯಾಗಿದೆ. ಇಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾಗತ್ತೆ, ಈ ಹಿಂದೆ JDS ಯಾರ ಜೊತೆಗೂ ಮೈತ್ರಿಯಲ್ಲಿ ಇಲ್ಲದೇ ಇರುವಂಥ ಸಂದರ್ಭದಲ್ಲಿ BJPಯನ್ನು ಮತ್ತು RSSನ್ನು ಮನಸ್ಸಿಗೆ ಬಂದಾಗೆ, ಬಾಯಿಗೆ ಬಂದಾಗೆ ಟೀಕಿಸ್ತಾ ಇತ್ತು. ಯಾರನ್ನ ಅತ್ಯಂತ ಕಟುವಾಗಿ ಟೀಕಿಸ್ತಾ ಇತ್ತೋ ಅವ್ರ ಜೊತೆಗೆ ಈಗ JDS ನಾಯಕರು ಕೈ ಜೋಡಿಸಿದ್ದಾರೆ. ಅನಿವಾರ್ಯತೆ ಕಾರಣಕ್ಕೋಸ್ಕರವಾಗಿ ಅವರ ರಾಜಕೀಯ ಅನಿವಾರ್ಯತೆ, ರಾಜಕೀಯ ಅಸ್ತಿತ್ವ ಉಳಿಸ್ಕೊಳ್ಬೇಕು, ಅವರ ರಾಜಕೀಯ ವರ್ಚಸ್ಸನ್ನು ಉಳಿಸ್ಕೊಳ್ಬೇಕು, ಪ್ರಾದೇಶಿಕ ಪಕ್ಷ ಏನೇನು ಕಾರ್ಯತಂತ್ರ ಮಾಡಬೇಕು, ಕಾರ್ಯಚಟುವಟಿಕೆಗಳು ಮಾಡಬೇಕು, ಮಾಡುವಲ್ಲಿ ವಿಫಲ ಆಗಿದೆ ಅನ್ನುವ ಕಾರಣಕ್ಕೋಸ್ಕರವಾಗಿ ಈ 2 ರಾಷ್ಟ್ರೀಯ ಪಕ್ಷಗಳ ಜೊತೆಗೆ ಕಾಲಕಾಲಕ್ಕೆ ಮೈತ್ರಿಯನ್ನು ಮಾಡಿಕೊಂಡು JDS ಬಂದಿದೆ, ರಾಜಕಾರಣವನ್ನು ಮಾಡಿದೆ. 2028ರ ಚುನಾವಣೆ ಈಗ ಎದುರಾಗ್ತಾ ಇದೆ. ಅಲ್ಲಿಯವರೆಗೆ ಈ ಮೈತ್ರಿ ಮುಂದುವರಿಯುತ್ತಾ ಅನ್ನುವಂಥ ಪ್ರಶ್ನೆ ಈಗ ರಾಜಕೀಯ ವಲಯದಲ್ಲಿ ಈಗ ಕೇಳಿ ಬರ್ತಾ ಇದೆ. ಒಂದು ಚರ್ಚೆ ರಾಜಕೀಯ ಪಡಸಾಲೆಯಲ್ಲಿ ಈಗ ಆಗ್ತಾ ಇರೋದು. ಈ ಮೈತ್ರಿಯ ಮುಂದುವರಿಕೆಯ ಬಗ್ಗೆ ಪ್ರಶ್ನೆ ಯಾಕೆ ಮೂಡ್ತಾ ಇದೆ ಗೊತ್ತಾ?
ಈ ಅಡ್ಡ ಮತದಾನದ ಮೇಲೆ BJP ಏನು ಸಮಿತಿ ಮಾಡಿಕೊಂಡು ಒಂದು ಸತ್ಯಶೋಧನ ವರದಿ ಮಾಡಿದೆಯಲ್ಲ, ಅಲ್ಲಿ JDS ಮುನಿಸ್ಕೊಂಡಿದೆ ಅನ್ನುವಂತಹ ಒಂದು ಮಾಹಿತಿ ಹೊರಗೆ ಬರ್ತಾ ಇದೆಯಲ್ಲ, ಅದ್ರ ಮೇಲೆ ಈಗ ಈ ಮೈತ್ರಿಯ ಒಂದು ಮುಂದುವರಿಕೆಯ ಬಗ್ಗೆ ಅನುಮಾನ ಮತ್ತು ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. 2028 ತನಕವೂ ಕೂಡ ಈ ಒಂದು ಮೈತ್ರಿ ಮುಂದುವರಿಯುತ್ತಾ ಅನ್ನುವಂತಹ ಪ್ರಶ್ನೆ, ಅನುಮಾನಗಳೆಲ್ಲವೂ ಕೂಡ ಕೇಳಿ ಬರ್ತಾ ಇದೆ. ಕುಮಾರಸ್ವಾಮಿಯವರ ಸಚಿವಗಿರಿ ಬದಲಾಗುತ್ತಾ ಏನು ಎತ್ತ ಅನ್ನುವುದರ ಬಗ್ಗೆಯೂ ಕೂಡ ಒಂದು ಪ್ರಶ್ನೆ ಇದೆ. ಸೆಷನ್ ಆದ ಬಳಿಕ ಕೇಂದ್ರ ಸಚಿವ ಸಂಪುಟ ಪುನರ್ರಚನೆ ಆಗುತ್ತೆ ಅನ್ನುವಂತಹ ಮಾಹಿತಿ ಇದೆ. ಒಂದಿಷ್ಟು ಜನರಿಗೆ ಕೂಕೊಟ್ಟು ಹೊಸಬರಿಗೆ ಅವಕಾಶವನ್ನು ಮಾಡಿಕೊಡುವಂತಹ ನಿಟ್ಟಿನಲ್ಲಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಇದೆ ಅನ್ನುವಂತಹ ಮಾಹಿತಿ ಇದೆ. ಅಂತಹ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರಿಗೆ ಈಗ ಇರುವಂತಹ ಸಚಿವ ಸ್ಥಾನವನ್ನು ತೆಗೆದುಕೊಂಡು ಯಾವುದೋ ಒಂದು ಸಣ್ಣ ಪುಟ್ಟ ಸಚಿವ ಸ್ಥಾನವನ್ನು ನೀಡುವಂತಹ ಸಾಧ್ಯತೆಗಳ ಬಗ್ಗೆ ಚರ್ಚೆಗಳು ಈಗ ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಗೊತ್ತಿಲ್ಲ ಏನಾಗುತ್ತೆ, ಈ ಮೈತ್ರಿ ಮುಂದುವರಿಯುತ್ತಾ, ಮೈತ್ರಿ ಬಲಪಡಿಸುವುದಕ್ಕೆ ಹೈಕಮಾಂಡ್ ಯಾವ ರೀತಿಯಾಗಿ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ, ಯಾವ ರೀತಿಯಾಗಿ ಶಿಸ್ತಿನ ಪಾಠವನ್ನು ಈ ಎರಡೂ ಪಕ್ಷಗಳಿಗೆ BJP ಹೈಕಮಾಂಡ್ ಮಾಡುತ್ತೆ ಅನ್ನೋದರ ಬಗ್ಗೆ ಕುತೂಹಲ ಅಂತೂ ಸೃಷ್ಟಿಯಾಗಿದೆ. ಒಟ್ಟಿನಲ್ಲಿ ಈ ಅಡ್ಡ ಮತದಾನದ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ವರದಿ ಏನು BJP ಮಾಡಿತ್ತಲ್ಲ, ಆ ವರದಿಯಲ್ಲಿರುವಂತಹ ಅಂಶದ ಮೇಲೆ JDS BJPಯ ಮೇಲೆ ಮುನಿಸ್ ಮಾಡ್ಕೊಂಡಿದೆಯಲ್ಲ, ಅದು ಈಗ ರಾಜ್ಯದ ರಾಜಕಾರಣದ ಕುತೂಹಲದ ಬಿಂದು ಆಗಿದೆ. ಗೊತ್ತಿಲ್ಲ ಏನಾಗುತ್ತೆ ಅನ್ನೋದ್ರ ಬಗ್ಗೆ. ರಾಜಕೀಯದಲ್ಲಿ ಯಾವತ್ತೂ ಕೂಡ ಏನನ್ನೂ ಕೂಡ ನಿರೀಕ್ಷಿಸುವುದಕ್ಕೆ ಸಾಧ್ಯ ಆಗಲ್ಲ. ಇವತ್ತಿರುವಂತಹ ರಾಜಕೀಯದ ಪರಿಸ್ಥಿತಿ ನಾಳೆ ಇರಲ್ಲ ಅನ್ನುವುದು ಕೂಡ ನಮಗೆಲ್ಲರಿಗೂ ಕೂಡ ಗೊತ್ತಿದೆ. JDS ಮತ್ತು BJPಯ ರಾಜಕಾರಣ ಮತ್ತು ಮೈತ್ರಿ ಈಗ ಮುರಿಯುವ ಹಂತಕ್ಕೆ ಬಂದಿದೆಯಾ ಅನ್ನೋದನ್ನು ಕೂಡ ಈಗ ಹೇಳೋದಕ್ಕೆ ಸಾಧ್ಯ ಇಲ್ಲ. ಬಟ್ ಈ ಒಂದು ಮೈತ್ರಿ ಪಕ್ಷದಲ್ಲಿ ಈಗ ಆರಂಭಗೊಂಡಿರುವಂತಹ ಮುನಿಸಿದೆಯಲ್ಲ, ಈಗಲ್ಲ, ಮೈತ್ರಿ ಯಾವಾಗ ಆಯಿತೋ ಅಲ್ಲಿಂದನೇ ಒಂದು ಸಣ್ಣ ಅಸಮಾಧಾನ ಇತ್ತು. ಅಸಮಾಧಾನವನ್ನು ಸರಿಪಡಿಸುವುದಕ್ಕೆ ಹೈಕಮಾಂಡ್ ಪ್ರಯತ್ನ ಪಡ್ತು, ಯಾವುದೂ ಕೂಡ ಸಕ್ಸಸ್ ಆಗಿಲ್ಲ ಅದು. ಬಟ್ ಈಗ ಒಂದು ಅಧಿಕೃತವಾಗಿ ಒಂದು ಮುನಿಸು ಈ ಮೈತ್ರಿಯಲ್ಲಿ ಆಗಿದೆಯಲ್ಲ, ಅದರಿಂದ ಬಹುಶಃ 2028ಕ್ಕೆ ಕಾಂಗ್ರೆಸ್ಸಿಗೆ ಲಾಭ ಆಗುತ್ತಾ ಅನ್ನುವಂಥ ಪ್ರಶ್ನೆ ಉದ್ಭವ ಆಗುತ್ತೆ. ಗೊತ್ತಿಲ್ಲ, ಕಾದ್ ನೋಡೋಣ. ಎಲ್ಲವನ್ನೂ ಕೂಡ ಈಗಲೇ ಹೇಳೋದಕ್ಕೆ ಸಾಧ್ಯ ಇಲ್ಲ. ಈ ಮೈತ್ರಿ ಮುಂದುವರಿದಿದ್ರೆ ಅಥವಾ ಮುಂದುವರಿಯುವುದಾದರೆ ಸಮರ್ಥವಾಗಿ ಆಡಳಿತಾರೂಢದ ಪಕ್ಷ ಏನೇನು ವೈಫಲ್ಯ ಇದೆಯೋ ಅದೆಲ್ಲವನ್ನೂ ಕೂಡ ಪ್ರಶ್ನೆ ಮಾಡಬೇಕಿತ್ತು, ಒಂದು ಜನಾಂದೋಲನವನ್ನು ಸೃಷ್ಟಿ ಮಾಡಬೇಕಿತ್ತು. ಅದ್ಯಾವುದನ್ನು ಕೂಡ BJP ಮತ್ತು JDS ಮಾಡಿಲ್ಲ. ಹಾಗಾಗಿ ಈ ಮೈತ್ರಿ ಮುಂದುವರಿಯುವುದರ ಬಗ್ಗೆ ಸಂಶಯಗಳು ಕಾಡ್ತಾ ಇದೆ. ಕಾದ್ ನೋಡೋಣ ಏನಾಗುತ್ತೆ. JDS ಮತ್ತು BJPಯ ಮೈತ್ರಿಯಲ್ಲಿ ಏನು ಬದಲಾವಣೆ ಏನಾದರೂ ಆಗುತ್ತಾ ಅಥವಾ ಸಮನ್ವಯ ಸಾಧಿಸುವಲ್ಲಿ ಹೈಕಮಾಂಡ್ ಯಶಸ್ವಿ ಆಗುತ್ತಾ ಅನ್ನೋದನ್ನು. ಥ್ಯಾಂಕ್ ಯು ಸೋ ಮಚ್ ಈವರೆಗೆ ಒಂದು ಈ ಸ್ಪೆಷಲ್ ಎಕ್ಸ್ಪ್ಲೇನರನ್ನು ನೋಡಿರೋದಕ್ಕೆ ಮತ್ತು ಕೇಳಿರೋದಕ್ಕೆ. ನಾನು ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ನೀವಿನ್ನೂ ಕೂಡ ಸುಮನ್ TV ಕನ್ನಡದ ಸಬ್ಸ್ಕ್ರೈಬರ್ ಅಲ್ಲದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ ಮುಖೇನವಾಗಿ ನಮ್ಮ ಎಲ್ಲ ಕಂಟೆಂಟ್ಗಳು ನಿಮ್ಮನ್ನು ಶೀಘ್ರದಲ್ಲೇ ತಲುಪುತ್ತೆ. ಥ್ಯಾಂಕ್ ಯು.